ಕಾಂಗ್ರೆಸ್ ಬಾಗಿಲು ತಟ್ಟಿದ್ರ ಬಿಜೆಪಿಯ ಹಿರಿಯ ನಾಯಕ ಬಿಜೆಪಿ ತೊರೆಯುವ ನಿರ್ಧಾರಕ್ಕೆ ಬಂದ್ರ ಹಾಗಾದ್ರೆ ಈ ಮಾಜಿ ಸಚಿವ ಸಿಎಂ ಸಿದ್ದರಾಮಯ್ಯವರನ್ನ ಭೇಟಿ ಮಾಡಿದ್ದಾರೆ ಜೆಸಿ ಮಾಧುಸ್ವಾಮಿ. ಬಹಳ ಕುತೂಹಲ ಕಾರಣ ಆಗ್ತಾ ಇದೆ. ಯಾಕಪ್ಪ ಮಾಧುಸ್ವಾಮಿ ಅವರು ಸಿದ್ದರಾಮಯ್ಯವರು ಭೇಟಿ ಆದರು? ರಾಜಕಾರಣ ಅಂತಂದರೆ ಎಲ್ಲರೂ ಒಂದೇ, ಎಲ್ಲ ಫ್ರೆಂಡ್ಸೇ. ಆದರೆ ಮಾಧುಸ್ವಾಮಿ ಅವರು MLA ಅಲ್ಲ, MP ಅಲ್ಲ, ಮಾಜಿ ಸಚಿವರು, ಚಿಕ್ಕನಾಯಕನಹಳ್ಳಿ ಸೋತರು. ಆದರೆ ಯಾಕೆ ಹೋದರು ಸಿದ್ದರಾಮಯ್ಯವರು ಭೇಟಿ ಮಾಡಲಿಕ್ಕೆ? ಅಂಥದ್ದೇನಿದೆ ಮಾತುಕತೆ? ಇದು ಕ್ಷೇತ್ರದ ಬಗ್ಗೆನ? ಅವರೇನು MLA ಅಲ್ವಲ್ಲ, ಏನಿರ್ಬೋದು? ಅದು ಕಾವೇರಿ ನಿವಾಸಕ್ಕೆ ಹೋಗಿ ಯಾಕೆ ಭೇಟಿ ಆದರು? ಪಕ್ಷದಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ ಮಾಧುಸ್ವಾಮಿ ಅವರು. ಯಾಕಂದರೆ ತುಮಕೂರು MP ಸೀಟ್ ಕೇಳಿದರು, ಆ ಟೈಮ್ನಲ್ಲಿ ಅವ್ರಿಗೆ ಟಿಕೆಟ್ ಸಿಗಲಿಲ್ಲ, ಬಹಳ ಅಸಮಾಧಾನಗೊಂಡಿದ್ದರು. ಯಡಿಯೂರಪ್ಪನವ್ರು ಹೋಗಿ ಸಮಾಧಾನ ಮಾಡಿದರು, ಆದರೂ ಕೂಡ ಒಳಗೆ ಆ ಧಗೆ ಇತ್ತು. ಸೋಮಣ್ಣಗೆ ಟಿಕೆಟ್ ಸಿಕ್ತು. ಹಾಗಾಗಿನೇ ಇದರಿಂದ ಬಹಳ ನೊಂದುಕೊಂಡಿದ್ದರು, ಬೇಸರಗೊಂಡಿದ್ದರು ಮಾಧುಸ್ವಾಮಿ ಅವರು. ಸದನದೊಳಗೆ ಪಕ್ಷವನ್ನು ಸಮರ್ಥವಾಗಿ ಡಿಫೆಂಡ್ ಮಾಡ್ಕೊಳ್ತಾ ಇದ್ದರು ಮಾಧುಸ್ವಾಮಿ. ಇದೀಗ ಏಕಾಏಕಿ CM ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿದ್ದಾದರೂ ಯಾಕೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಏನಾದರೂ ಕಾಂಗ್ರೆಸ್ಸಿಗೆ ಬಂದ್ಬಿಡ್ತಾರಾ? ಈಗ ಯಾವ ಚುನಾವಣೆ ಇದೆ ಅಂದರೆ ಭವಿಷ್ಯದಲ್ಲಿ ಅಂತ. BJPಯಲ್ಲಿ ನನ್ನ ಯಾವ ರೀತಿ ನಡೆಸ್ಕೊಂಡ್ರು ನೋಡಿ. ಮಾಧುಸ್ವಾಮಿ ಎಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ? ಸೋತಿರ್ಬೋದು ಅವರು, ಆದರೆ ಪಕ್ಷದ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಅವರೆಲ್ಲೂ ಕೂಡ ಕಾಣಿಸಿಕೊಳ್ತಾ ಇಲ್ಲ. ಬಹಿರಂಗ ವೇದಿಕೆಗಳು ಎಲ್ಲಿ ಬಂದಿದ್ದಾರೆ? BJP ನಾಯಕರು ಹೋರಾಟ ವಿಜೇಂದ್ರ ಮಾಡಿದರು, ಅಶೋಕ್ ಅವರು ಮಾಡಿದರು. ಅವರು ಒಂದ್ಸಲಾದರೂ ಮಾಧುಸ್ವಾಮಿ ಕಾಣಿಸಿಕೊಂಡ್ರ? ಮಲ್ಲೇಶ್ವರಂ BJP ಕಚೇರಿಯಲ್ಲಿ ಬಂದ್ರ ಅವರು? ಬೇರೆ ಬೇರೆ ನಾಯಕರು ನಾವು ನೋಡ್ತಾ ಇರ್ತೀವಿ. ಮಾಧುಸ್ವಾಮಿ ಅವ್ರನ್ನ BJPಯಲ್ಲಿ ಮೂಲೆ ಗುಂಪು ಮಾಡಲಾಗಿದೆಯಾ? ಸಿದ್ದರಾಮಯ್ಯರು ಮಾಧುಸ್ವಾಮಿ ಒಳ್ಳೆ ಫ್ರೆಂಡ್ಸ್ ಗೊತ್ತಿದೆ. ಆದರೆ ಈ ಸಂದರ್ಭದಲ್ಲಿ ಚರ್ಚೆ ಮಾಡಿರೋದು ಕೂಡ ಹಲವು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಕಾಂಗ್ರೆಸ್ಗೇನಾದರೂ ಟವಲ್ ಹಾಕಿದ್ದಾರಾ ಗೊತ್ತಿಲ್ಲ. ವಿಧಾನಸಭಾ ಚುನಾವಣೆನೋ ಅಥವಾ ಅವರ ಮೈಂಡಲ್ಲಿ ಏನಿದೆಯೋ ಗೊತ್ತಿಲ್ಲ. BJPಯಲ್ಲಿ ನನಗೆ ಸರಿಯಾಗಿ ನಡೆಸ್ಕೊಳ್ಳಿಲ್ಲ, ಅವಮಾನವನ್ನು ಮಾಡಿದರು. ಜೊತೆಗೆ BJPಯಲ್ಲಿದ್ದರೆ ಚಿಕ್ಕನಾಯಕನಹಳ್ಳಿಯಲ್ಲಿ ಮುಂದೆ ಖಾತೆ ತೆರೆಯುವುದು ಕಷ್ಟ ಆಗ್ಬೋದು. ತುಮಕೂರು ಜಿಲ್ಲೆಯಲ್ಲಿ ಓವರಾಲ್ ನೋಡೋದಾದರೆ ಅದರ ಜೊತೆಗೆ ಮುಂದೆ ನನಗೆ ಟಿಕೆಟ್ ಕೊಡ್ತಾರೋ ಇಲ್ಲವೋ ಗೊತ್ತಿಲ್ಲ. ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಅವರು ಕಾಂಗ್ರೆಸ್ಗೆ ಹೋಗುವಂತಹ ತೀರ್ಮಾನಕ್ಕೆ ಬಂದಿರಬಹುದು. ಅದು ನಮ್ಗೆ ಗೊತ್ತಿಲ್ಲ ಅವ್ರ ತಲೆಯಲ್ಲಿ ಏನು ನೋಡ್ತಾ ಇದೆ ಅಂಥೇಳಿ. ಆದರೆ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿರೋದಂತರೂ ಖಂಡಿತವಾಗ್ಲೂ ಹಲವು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ನೋಡಿ, ವಿಧಾನಸಭೆ ಅಂತ ಬಂದಾಗ ಅಧಿವೇಶನ ನೋಡ್ತಾ ಇದ್ವಿ ನಾವು. ಈ ಹಿಂದೆ ಬೊಮ್ಮಾಯಿಯವರು CM ಆದಾಗ, ಜೊತೆಗೆ ಯಡಿಯೂರಪ್ಪನವರು CM ಆದಾಗ ಯಾವ ರೀತಿ ಸರ್ಕಾರವನ್ನು ರಕ್ಷಣೆ ಮಾಡ್ತಾಯಿದ್ರು ಅಂತ ಹೇಳಿದ್ರೆ ಸಮರ್ಥವಾಗಿ ವಾದವನ್ನು ಮಾಡ್ತಾಯಿದ್ರು. ವಿಪಕ್ಷಗಳಿಗೆ ಟಾಂಗನ್ನು ಕೊಡ್ತಾ ಇದ್ರು, ಕಟ್ಟಿ ಹಾಕ್ತಾ ಇದ್ರು. ಆದರೆ ಈಗೆಲ್ಲಿದ್ದಾರೆ BJPಯಲ್ಲಿ MLAಗಳು ಮಾತಾಡಲಿಕ್ಕೆ? ಎಲ್ಲ ಅಡ್ಜಸ್ಟ್ಮೆಂಟ್ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಆದರೆ ಜೆಸಿ ಮಾಧುಸ್ವಾಮಿ ಅವರು ಅಂತ ಬಂದಾಗ ಉತ್ತಮ ವಾಗ್ಮಿಯಾಗಿದ್ದರು, ಎಲ್ಲವನ್ನು ಕೂಡ ತಿಳ್ಕೊಂಡಿದ್ದರು. ತಮ್ಮ ಪಕ್ಷದ ವಿರುದ್ಧ ಯಾರೇ ಮಾತಾಡಿದರೂ ಕೂಡ ಅದನ್ನು ಸಮರ್ಥವಾಗಿ ಎದುರಿಸುವಂತಹ ಆ ಗತ್ತು ಗಾಂಭೀರ್ಯ ಮಾಧುಸ್ವಾಮಿ ಅವರಿಗಿತ್ತು.